ಹಲೋ ಹಾಯ್, ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಇವತ್ತು ಬೆಳಿಗ್ಗೆ ಒಂದು ಕಷಾಯ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು 1 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ಇದು ಹೊಟ್ಟೆ ಬೊಜ್ಜು ಕರಗಿಸೋಕ್ಕೆ ಕಷಾಯ. ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನಾನು ನೀರು ಬಿಸಿಯಾಗಕ್ಕೆ ಬಿಟ್ಟಿದ್ದೀನಿ. ಒಂದು ದೊಡ್ಡ ಲೋಟದಲ್ಲಿ 1 ಲೋಟ ನೀರು ಹಾಕ್ಕೊಂಡ್ರೆ ಸಾಕು. ಇಲ್ಲಿ ನಾನು ಸ್ವಲ್ಪ ಜೀರಿಗೆ, 1 ಸ್ಪೂನ್ ಜೀರಿಗೆನ ನೈಟೇ ನೆನೆಸಿ ಇಟ್ಟಿದ್ದೀನಿ. ಇದನ್ನು ಹಾಕ್ಕೊತಾ ಇದ್ದೀನಿ. 2 ಏಲಕ್ಕಿ, 1 ಸಣ್ಣ ಪೀಸು ಚಕ್ಕೆ, 2 ಕಾಳು ಮೆಣಸು. ಇದನ್ನು ಸ್ವಲ್ಪ ಕುದಿಯೋ ನೀರಿಗೆ ಹಾಕ್ಕೊಳ್ಳೋಣ. ಒಂದೇ ಒಂದು ಪಲಾವ್ ಎಲೆ. ಇದು ಸ್ವಲ್ಪ ನೀಟಾಗಿ ಎಲ್ಲ ಕುದ್ದಿ ರಸ ಬಿಟ್ಟರೆ ಒಳ್ಳೆಯದು. ಇವಾಗ ಆಲ್ರೆಡಿ ಹೆಣ್ಮಕ್ಳಿಗೆಲ್ಲ ಮಕ್ಕಳಾದ್ಮೇಲೆ ಎಲ್ಲ ಹೊಟ್ಟೆ ಬೊಜ್ಜು ಕಾಣಿಸ್ಕೊಳ್ಳೋ ಸಾಧಾರಣ ಇವಾಗ. ಹಂಗಾಗಿ ಇವಾಗ ಹೊಟ್ಟೆ ಬೊಜ್ಜು ಕರಗಿಸೋಕ್ಕೆ ಸಲಕ್ಕೆ 3 ತಿಂಗಳು ಕಂಟಿನ್ಯೂ ಕುಡ್ಕೊಬಂದರೆ ಇದು ಹೊಟ್ಟೆ ಬೊಜ್ಜು ಕರಗುತ್ತೆ. ಹಂಗಾಗಿ 3 ತಿಂಗಳು ನೀಟಾಗಿ ಬೆಳಿಗ್ಗೆ ಆಳೊಟ್ಟಲ್ಲೇ ಕುಡಿಬೇಕು. ನೀರು ಏನು ಕುಡಿಬಾರ್ದು. ಬೆಳಿಗ್ಗೆ ಆಳೊಟ್ಟಲ್ಲೇ ಕುಡ್ದು 3 ತಿಂಗಳು ಕಂಟಿನ್ಯೂ ಕುಡಿದ್ರೆ ಹೊಟ್ಟೆ ಬೊಜ್ಜು ಕರಗ್ತಾ ಬರುತ್ತೆ. ಇದು ಸ್ವಲ್ಪ ಇವಾಗ ತಣ್ಣಗಾಗಕ್ಕೆ ಬಿಡೋಣ. ಸ್ವಲ್ಪ ತಣ್ಣಗಾಗಲಿ. ಇದು ಸ್ವಲ್ಪ ಬಿಸಿ ಕಮ್ಮಿ ಆಗಿದೆ. ತುಂಬ ಬಿಸಿನೂ ಕುಡಿಬಾರ್ದಲ್ಲ, ಹಾಗಾಗಿ ನಾನು ಸ್ವಲ್ಪ ತಣ್ಣಗೆ ಮಾಡ್ಕೊಂಡಿದ್ದೀನಿ. ಫುಲ್ ತಣ್ಣಗಾಗಿಲ್ಲ, ಇನ್ನೂ ಬಿಸಿ ಇರುತ್ತೆ. ತುಂಬ ಬಿಸಿನೂ ಕುಡಿಬಾರ್ದು. ನೋಡಿ, ಒಂದು ದೊಡ್ಡ ಲೋಟದಲ್ಲಿ 1 ಲೋಟ ಹಾಕಿದ್ದು. ಇಷ್ಟು ಕುದ್ದಿ ಇಷ್ಟಾಗಿದೆ. 1 ಸ್ಪೂನು ನಾನು ಜೇನುತುಪ್ಪ ಹಾಕ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಜೇನುತುಪ್ಪನೂ ಹಾಕೋಬೋದು, ಇಲ್ಲ ಬೆಲ್ಲ ಇದ್ದರೆ ಬೆಲ್ಲನೂ ಯೂಸ್ ಮಾಡ್ಬೋದು. ಆದರೆ ಸಕ್ಕರೆ ಯೂಸ್ ಮಾಡಬಾರ್ದು. ಜೇನುತುಪ್ಪ, ಬೆಲ್ಲ ಎರಡೇ ಯೂಸ್ ಮಾಡಬೇಕಾಗಿರೋದು. ನೋಡಿದ್ರಲ್ಲ ಇವಾಗ ಕಷಾಯ ಹೆಂಗೆ ಮಾಡ್ಕೊಳ್ಳೋದು ಹೊಟ್ಟೆ ಬೊಜ್ಜು ಕರಗಿಸೋಕ್ಕೆ ಅಂತ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.